ಹಾಯ್ ಫ್ರೆಂಡ್ಸ್, ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ನೋಡೋಣ. ಗ್ಯಾಲಕ್ಸಿ A35 ಮತ್ತು ರಿಯಲ್ಮಿ 15T 5Gದು 8GB ರ್ಯಾಮು 128 ಇಂಟರ್ನಲ್ ಸ್ಟೋರೇಜ್ ಇದೆ ಗ್ಯಾಲಕ್ಸಿ A35 ಆ್ಯಂಡ್ ರಿಯಲ್ಮಿ 15Tದು 8GB ರ್ಯಾಮು 120GB ಇಂಟರ್ನಲ್ ಸ್ಟೋರೇಜ್ ಇದೆ ಆ್ಯಂಡ್ ಇವೆರಡು ರ್ಯಾಮು ಮತ್ತು ಇಂಟರ್ನಲ್ ಸ್ಟೋರೇಜು ಸೇಮ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೊಬೈಲ್ ಗ್ರೌಂಡ್ ಚಾನಲ್ಗೆ. ಫ್ರೆಂಡ್ಸ್, ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಅಂದರೆ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀನಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ಥರದ ಹೆಚ್ಚಿನ ವೀಡಿಯೋಸ್ಗಾಗಿ. ಫ್ರೆಂಡ್ಸ್, ಇವೆರಡರ ಬ್ಯಾಟ್ರಿ ನೋಡೋದಾದರೆ ಗ್ಯಾಲಕ್ಸಿ A35 ಮತ್ತು ರಿಯಲ್ಮಿ 15Tದು ಗ್ಯಾಲಕ್ಸಿದು ಬಂದುಬಿಟ್ಟು 5000 mAh ಬ್ಯಾಟ್ರಿ ಇದೆ ಆ್ಯಂಡ್ ರಿಯಲ್ಮಿದು ಬಂದುಬಿಟ್ಟು 7000 mAh ಬ್ಯಾಟ್ರಿ ಇದೆ. ಗ್ಯಾಲಕ್ಸಿಗಿಂತ ರಿಯಲ್ಮಿದು 7000 mAh ಬ್ಯಾಟ್ರಿ ಇದೆ. 2000 mAh ಬ್ಯಾಟ್ರಿ ತುಂಬ ಜಾಸ್ತಿ ಇದೆ. ಇದರಲ್ಲಿ ಬ್ಯಾಟ್ರಿ ಬ್ಯಾಕಪ್ಪು ಜಾಸ್ತಿ ಇದೆ. ಆ್ಯಂಡ್ ನೆಕ್ಸ್ಟ್ ಫ್ಯೂಚರ್ ಇದರಲ್ಲಿ ನೋಡೋದಾದರೆ ಡಿಸ್ಪ್ಲೇ ಸೈಜ್ ಬಂದುಬಿಟ್ಟು ಗ್ಯಾಲಕ್ಸಿ A35 16.76 ಸೆಂಟಿಮೀಟರ್ ಇದೆ, 6.6 ಇಂಚಸ್ ಇದೆ ಗ್ಯಾಲಕ್ಸಿ A35. ರಿಯಲ್ಮಿ 15Tದು 16.69 ಸೆಂಟಿಮೀಟರ್ ಇದೆ, 6.57 ಇಂಚಸ್ ಇದೆ. ಇವೆರಡಕ್ಕೂ ಕಂಪೇರ್ ಮಾಡಿದರೆ ಗ್ಯಾಲಕ್ಸಿದು ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡು ಫುಲ್ HD ಪ್ಲಸ್ ಸೂಪರ್ ಆಲ್ ಮೋಡ್ LED ಡಿಸ್ಪ್ಲೇ ಇದು ಗ್ಯಾಲಕ್ಸಿದು. ರಿಯಲ್ಮಿ 15Tದು ಬಂದುಬಿಟ್ಟು ಫುಲ್ ಎಚ್ ಡಿ ಡಿಸ್ಪ್ಲೇ ಇದು. ಡಿಸ್ಪ್ಲೇ ಟೈಪ್ ಬಂದುಬಿಟ್ಟು ರೆಸಲ್ಯೂಷನ್ ಬಂದುಬಿಟ್ಟು ಗ್ಯಾಲಕ್ಸಿದು 2340 ಇಂಟು 1080 ಪಿಕ್ಸೆಲ್ಸು ಆ್ಯಂಡ್ ರಿಯಲ್ಮಿ 15Tದು ಬಂದುಬಿಟ್ಟು ರೆಸಲ್ಯೂಷನ್ಸು 2372 ಇಂಟು 1080 ಪಿಕ್ಸೆಲ್ಸು. ಇವೆರಡು ರೆಸಲ್ಯೂಷನ್ಸ್ ನೋಡಿದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A35 ತುಂಬ ಜಾಸ್ತಿ ಇದೆ. ಆ್ಯಂಡ್ ನೆಕ್ಸ್ಟ್ ಫ್ಯೂಚರ್ ನೋಡೋದಾದರೆ ಇದರಲ್ಲಿ ಹೈಟು ಗ್ಯಾಲಕ್ಸಿದು ಬಂದುಬಿಟ್ಟು 161.7 ಮೀಟರ್ ಇದೆ. ರಿಯಲ್ಮಿದು ಹೈಟ್ ಬಂದುಬಿಟ್ಟು 158.36 ಮೀಟರ್ ಇದೆ. ಇವೆರಡು ಹೈಟ್ ಕಂಪೇರ್ ಮಾಡಿದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿದು ತುಂಬ ಹೈಟ್ ಇದೆ, ಒಂದು 3 ಮೀಟರ್ಸ್ ಅಂತೂ ಹೈಟ್ ಅಂತೂ ಜಾಸ್ತಿ ಬರುತ್ತೆ. ವೆಯ್ಟ್ ಬಂದುಬಿಟ್ಟು 209 ಗ್ರಾಮ್ ಇದೆ ಗ್ಯಾಲಕ್ಸಿದು. ರಿಯಲ್ಮಿ 15Tದು ಬಂದುಬಿಟ್ಟು 183 ಗ್ರಾಮ್ಸ್ ಇದೆ. ವೆಯ್ಟು ಸ್ವಲ್ಪ ಜಾಸ್ತಿ ಇದೆ ಗ್ಯಾಲಕ್ಸಿದು. ಆ್ಯಂಡು ವಿಡ್ತ್ ಬಂದುಬಿಟ್ಟು 78 mm ಇದೆ, ಮೀಟರ್ ಇದೆ ಗ್ಯಾಲಕ್ಸಿದು. ರಿಯಲ್ಮಿ 15Tದು ಬಂದುಬಿಟ್ಟು ವಿಡ್ತು 75.19 ಮೀಟರ್ ಇದೆ. ಡಿಪ್ತ್ ಬಂದುಬಿಟ್ಟು ಗ್ಯಾಲಕ್ಸಿದು 8.2 ಮೀಟರ್ ಇದೆ. ರಿಯಲ್ಮಿ 15T ವಿಡ್ತ್ ಬಂದುಬಿಟ್ಟು 7.8 mm ಇದೆ. ಹೈಟು ವೇಟು ವಿಡ್ತಲ್ಲಿ ಮಾತ್ರ ಗ್ಯಾಲಕ್ಸಿ ಒಂದು ಸ್ವಲ್ಪ ಜಾಸ್ತಿ ಇದೆ ಫ್ರೆಂಡ್ಸ್. ಆ್ಯಂಡು ಪ್ರೊಸೆಸರ್ ಟೈಪು ಸ್ಯಾಮ್ಸಂಗ್ ಎಕ್ಸಿನೋಸ್ 1380 ಗ್ಯಾಲಕ್ಸಿದು ಪ್ರೊಸೆಸರ್ ಟೈಪು. ಆ್ಯಂಡು ರಿಯಲ್ಮಿದು ಬಂದುಬಿಟ್ಟು ಪ್ರೊಸೆಸರ್ ಟೈಪು ಮೀಡಿಯಾಟೆಕ್ ಡೆಮಿಸ್ಟಿಕ್ 6400 ಮ್ಯಾಕ್ಸ್ ಪ್ರೊಸೆಸರ್. ಇವೆರಡು ತುಂಬ ಡಿಫ್ರೆನ್ಸು ಇದೆ. ಆ್ಯಂಡು ಪ್ರೊಸೆಸರ್ ಕೋರ್ ಬಂದುಬಿಟ್ಟು ಗ್ಯಾಲಕ್ಸಿದು ಆಕ್ಟಾ ಕೋರು. ಆ್ಯಂಡು ರಿಯಲ್ಮಿದು 15Tದು ಪ್ರೊಸೆಸರ್ ಕೋರ್ ಬಂದುಬಿಟ್ಟು ಸೇಮ್, ಇದು ಆಕ್ಟಾ ಕೋರು. ಎರಡೂ ಸೇಮ್ ಇದೆ ಆಕ್ಟಾ ಕೋರು. ಪ್ರೊಸೆಸರ್ ಕೋರಲ್ಲಿ ಯಾವುದೂ ಚೇಂಜಸ್ ಇಲ್ಲ, ಎರಡು ಸೇಮ್ ಇದೆ. ಆ್ಯಂಡ್ ನೆಕ್ಸ್ಟ್ ಫೀಚರ್ ನೋಡೋದಾದರೆ ಪ್ರೈಮರಿ ಕ್ಲಾಕ್ ಸ್ಪೀಡು 2.4 GHz ಇದೆ ಗ್ಯಾಲಕ್ಸಿದು. ಆ್ಯಂಡು ರಿಯಲ್ಮಿ ಪ್ರೈಮರಿ ಕ್ಲಾಕ್ ಸ್ಪೀಡ್ ಬಂದುಬಿಟ್ಟು 2.5 GHz ಇದೆ. ಸ್ವಲ್ಪ ಪ್ರೈಮರಿ ಕ್ಲಾಕ್ ಸ್ಪೀಡು ಇದರಲ್ಲಿ ಜಾಸ್ತಿ ಇದೆ ರಿಯಲ್ಮಿದು. ಆ್ಯಂಡ್ ಸೆಕೆಂಡರಿ ಕ್ಲಾಕ್ ಸ್ಪೀಡ್ ನೋಡೋಣ. ಸೆಕೆಂಡರಿ ಕ್ಲಾಕ್ ಸ್ಪೀಡ್ ಬಂದುಬಿಟ್ಟು 2 GHz ಇದೆ ಗ್ಯಾಲಕ್ಸಿದು. ಆ್ಯಂಡ್ ರಿಯಲ್ಮಿ 15T 5Gದು ಬಂದುಬಿಟ್ಟು ಸೆಕೆಂಡರಿ ಕ್ಲಾಕ್ ಸ್ಪೀಡು ಇದು 2 GHz ಇದೆ. ಎರಡು ಸೇಮ್ ಇದೆ ಸೆಕೆಂಡರಿ ಕ್ಲಾಕ್ ಸ್ಪೀಡು. ಆ್ಯಂಡು ಕ್ಯಾಮ್ರಾ ಫ್ರೆಂಡ್ಸ್, ಮೇನ್ ಕ್ಯಾಮ್ರಾ ಫ್ರೆಂಡ್ಸ್, ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಕ್ಯಾಮ್ರಾ ನೋಡೋಣ. ಸ್ಯಾಮ್ಸಂಗ್ ಗ್ಯಾಲಕ್ಸಿ A35 ಬಂದುಬಿಟ್ಟು ರೇರ್ ಕ್ಯಾಮ್ರಾ ಆ್ಯಂಡ್ 50+8+5 MP 50 MP +8 MP +5 MP ಇದರಲ್ಲಿ 3 ಕ್ಯಾಮ್ರಾ ಇದೆ.
ಗ್ಯಾಲಕ್ಸಿಯಲ್ಲಿ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು 50 MP ಪ್ಲಸ್ 2 MP, ಇದರಲ್ಲಿ 2 ಕ್ಯಾಮ್ರಾ ಇದೆ ರಿಯಲ್ಮಿಯಲ್ಲಿ. ಇದರಲ್ಲಿ ಕ್ಯಾಮ್ರಾ ಯಾವುದು ಬೆಸ್ಟು ಅಂತಂದರೆ ಗ್ಯಾಲಕ್ಸಿ A35 3 ಕ್ಯಾಮ್ರಾ ಇದೆ. ಆ್ಯಂಡ್ 50 MP ಪ್ಲಸ್ 8 MP ಪ್ಲಸ್ 5 MP 3 ಕ್ಯಾಮ್ರಾ ಇದೆ. ಕ್ಯಾಮ್ರಾ ಮಾತ್ರ ಸೂಪರ್ ಆಗಿದೆ ಗ್ಯಾಲಕ್ಸಿದು ರಿಯಲ್ಮಿಗೆ ಹೋಲಿಸ್ಕೆ ಅಂದರೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ಫ್ರೆಂಡ್ಸ್, ಗ್ಯಾಲಕ್ಸಿದು 13 MP ಫ್ರಂಟ್ ಕ್ಯಾಮ್ರಾ ಇದೆ. ಆ್ಯಂಡ್ ರಿಯಲ್ಮಿದು 15Tದು ಫ್ರಂಟ್ ಕ್ಯಾಮ್ರಾ ಎಷ್ಟಿದೆ ಅಂತಂದರೆ 50 MP ಇದೆ. ಇದರಲ್ಲಿ ಫ್ರಂಟ್ ಕ್ಯಾಮ್ರಾ ಯಾವುದು ಬೆಸ್ಟ್ ಇದೆ ಅಂತಂದರೆ ರಿಯಲ್ಮಿ 15Tದು ಫ್ರಂಟ್ ಕ್ಯಾಮ್ರಾ ಬೆಸ್ಟ್ ಇದೆ. ಇದರಲ್ಲಿ 50 MP ಇದೆ, ಅದರಲ್ಲಿ 13 MP ಇದೆ. ಆ್ಯಂಡ್ ವಿಡಿಯೋ ರೆಕಾರ್ಡಿಂಗ್ ರೆಸೊಲ್ಯೂಷನ್ ಬಂದುಬಿಟ್ಟು ಗ್ಯಾಲಕ್ಸಿದು UHD 4K 3840 × 2160 ಅಟ್ 30 FPS ಇದೆ ಗ್ಯಾಲಕ್ಸಿದು. ಆ್ಯಂಡ್ ರಿಯಲ್ಮಿ 15Tದು ನೋಡೋದಾದರೆ ವಿಡಿಯೋ ರೆಕಾರ್ಡಿಂಗ್ ರೆಸೊಲ್ಯೂಷನ್ 4K ಅಟ್ 30 FPS ಆರ್ 1080p ಅಟ್ 16 FPS ಇದೆ. ಫ್ಯೂಚರ್ಸ್ ಇಷ್ಟಿದೆ ಫ್ರೆಂಡ್ಸ್. ಇದರದ್ದು ಪ್ರೈಸ್ ನೋಡೋಣ ಬನ್ನಿ ಫ್ರೆಂಡ್ಸ್. ಇವೆರಡು ಪ್ರೈಸ್ ಎಷ್ಟಿದೆ ಏನು ಅಂತ ಚೆಕ್ ಮಾಡೋಣ. ಗ್ಯಾಲಕ್ಸಿ A35 ಮತ್ತು ರಿಯಲ್ಮಿ 15T ಪ್ರೈಸ್ ಬಂದುಬಿಟ್ಟು ಗ್ಯಾಲಕ್ಸಿದು ಬಂದುಬಿಟ್ಟು ಫಸ್ಟು 18,999 ರೂಪಾಯಿ ಇದೆ. ರಿಯಲ್ಮಿ 15Tದು ಬಂದುಬಿಟ್ಟು 22,999 ರೂಪಾಯಿ ಇದೆ. ಫ್ರೆಂಡ್ಸ್, ನನಗೆ ಅನಿಸಿರೋ ಪ್ರಕಾರ ಗ್ಯಾಲಕ್ಸಿ A35ದು ಬ್ಯಾಕ್ ಕ್ಯಾಮ್ರಾನು ಸೂಪರಾಗಿದೆ. ಸ್ವಲ್ಪ ಪ್ರೊಸೆಸರು ಮತ್ತು ಆಕ್ಟಾ ಕೋರ್ ಪ್ರೊಸೆಸರ್ ಟೈಪು ಅವೆಲ್ಲ ಹೋಲಿಸ್ಕೊಂಡ್ರೆ ಗ್ಯಾಲಕ್ಸಿ ಒಂದು ಸ್ವಲ್ಪ ಸೂಪರ್ ಇದೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಇದೇ ಥರದ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ಪಕ್ಕದಾಗಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.